आमचीगल क्रिएशन यूट्यूब चॅनलक सर्वांक स्वागत. श्री संस्थान गोकर्ण पर्तगाळी जीवोत्तम मठाचे सार्ध पंचशतमानोत्सव कार्यक्रमक मस्त जन वचून देवालय तशीची स्वामेले अनुग्रहक पात्र जललस. हंग गेल्लल तेदना आमका प्रति एक हेज्जेंतू एक एक पळोचे मेळता म्हणून सांगेत. न्याल पगुरू खंबो माड अशी प्रति एकंतू एक एक वैविध्यते आमका पळोचे मेळता. हंगा आयलल सकट जन दक्षिण अयोध्या म्हणून सांगतसले हे मठाचे सौंदर्य कलाकृती पुरा पळोनु कुश पाविल मात्र नैसी अयोध्या मादरेवरे पळोनु कुश पाविलस. मस्त जन हाजेत्र राबून फोटो काण घेतिलस, सेल्फी काण घेतिलस. तलरी हे कसले केलेले कोण केलेले तशी हाजी बद्दल ಸ್ವಲ್ಪ विषय निघून हे केलेलंक प्रोत्साह केलेल जन उणे म्हणून सांगेत. पर्तगाळी मठंतू तुम्ही सक्कड जन पळलल तसले अयोध्या राम मंदिर मादरी विषय सक्कड जन कोळक कामणचेक उद्देशरी आयचे व्हिडिओ हांव करतास. हे व्हिडिओ पळत असले सक्कड जन सबस्क्राईब करून मक्का सपोर्ट करक म्हणून निमून घेतास. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿದ್ಯಾಧೀಶ ತೀರ್ಥ ಸ್ವಾಮಿಗಳ ಆಶೀರ್ವಾದದಿಂದ ಪರ್ತಗಾಳಿ ಮಠದಲ್ಲಿ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು 95ನೇ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಇದನ್ನು 2022ನೇ ಇಸ್ವಿಯಿಂದ ನಿರಂತರ ಪಯಣ ಮಾಡ್ತಾ ಬರ್ತಾ ಇದ್ದೀವಿ. 108 ಕಡೆ ಪ್ರದರ್ಶನ ಮಾಡೋ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 18 ಜಿಲ್ಲೆಗಳು ಕಂಪ್ಲೀಟ್ ಆಗಿದೆ. ಈಗ ಗೋವಾ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಗೋವಾ ರಾಜ್ಯಕ್ಕೆ ಬರ್ತಾ ಇದ್ದೀವಿ. ಇದು ಮಾಡಿದ ಉದ್ದೇಶ ಬಂದ್ಬಿಟ್ಟು ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅಂತ. ಕಾರಣ ಏನಪ್ಪ ಅಂದರೆ ರಾಮ ಬಂದು ಸೂರ್ಯ ವಂಶದವನು. ಸೂರ್ಯ ಸರ್ವರಿಗೂ ಯಾವ ಥರ ಬೆಳಕು ಕೊಡ್ತಾನೆ, ರಾಮನ ಆದರ್ಶ ಗುಣಗಳು ಸಹ ಸರ್ವರಿಗೂ ಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಪ್ರವಾಸ ಮಾಡ್ತಾ ಇದ್ದೀವಿ. ಅದಕ್ಕೆ ಎಷ್ಟೋ ಜನ ಏಜ್ ಆಗಿರ್ತಾರೆ, ಒಂದು 90 ವರ್ಷ ಮೇಲ್ಪಟ್ಟ ಏಜ್ ಆದವ್ರಿಗೆ, ಅಯೋಧ್ಯೆಗೆ ಹೋಗೋಕೆ ಆಗದಲ್ಲೇ ಇದ್ದವ್ರಿಗೆ ಇಲ್ಲೇ ಪುಟ್ಟು ಒಂದು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿಗೆ ಒಂದು ಸಮಾಧಾನ ಖಂಡಿತ ಆಗಿ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗಾಗಲಿ ಇದು ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಒಂದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಬರ್ತಾ ಇದ್ದೀವಿ. ನಮಗೆ ಅಯೋಧ್ಯೆಯಲ್ಲೂ 3 ಮಹಡಿಗಳು ಬರುತ್ತೆ ನೋಡಿ. ಇದು ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ ಬರುತ್ತೆ ನೋಡಿ. ನೆಲ ಮಹಡಿಲಿ ಬಾಲರಾಮ ಪ್ರತಿಷ್ಠಾಪನೆಯಾಗಿ ಕರೆಕ್ಟಾಗಿ 1.25 ವರ್ಷ ಆಗಿದೆ. ಆ ಬಾಲರಾಮನ ಮುಂಭಾಗದಲ್ಲಿ ಪುಟ್ಟಾಗಿ ನೋಡಿ ಲಕ್ಷ್ಮಣ ಭರತ ಶತ್ರುಘ್ನ ಸಹ ಕೂತಿದ್ದಾರೆ ನೋಡಿ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತ ಸಹ ಕರಿತೀವಿ. ರಾಮ ವಿಷ್ಣು ಅವರೇ ಲಕ್ಷ್ಮಣ ಶೇಷನಾಗ, ಭರತ ಮತ್ತು ಶತ್ರುಘ್ನ ಶಂಖ ಮತ್ತು ಚಕ್ರ. ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಜನನಾಗಿರ್ತಾರೆ. ಅದೇ ರೀತಿ 1ನೇ ಮಹಡಿ ಮೇಲೆ ನೋಡಿ, ಮೇಲೆ ತೋರಿಸಿ. 1ನೇ ಮಹಡಿ ರಾಮನ ಆಸ್ಥಾನ ಅಥವಾ ದರ್ಬಾರಲ್ ಅಂತ ಕರಿತೀವಿ ನೋಡಿ. ರಾಮ ಕಲ್ಯಾಣ ಆದಮೇಲೆ ಕಲ್ಯಾಣ ರಾಮನಾಗಿ ಸೀತಾದೇವಿಯ ಜೊತೆ ಮೇಲೆ ದರ್ಬಾರ್ ಮಾಡಕ್ಕೆ ಬರ್ತಾನೆ, ಸೀತಾ ಸಮೇತ ಪಟ್ಟಾಭಿರಾಮ. ನಾವು ಅಯೋಧ್ಯೆಗೆ ಹೋದಾಗ ಸೀತಾದೇವಿಯ ದರ್ಶನ ಮಾಡಬೇಕು ಅಂದರೆ 1ನೇ ಮಹಡಿಗೆ ಹೋದರೆ ಸೀತಾದೇವಿಯ ದರ್ಶನ ಸಹ ನಮಗೆ ಆಗುತ್ತೆ. ಅದೇ ರೀತಿ ಅದ್ರ ಮೇಲೆ 2ನೇ ಮಹಡಿ ಬರುತ್ತೆ. ಸದ್ಯಕ್ಕೆ 2ನೇ ಮಹಡಿಗೆ ಸಾರ್ವಜನಿಕರಿಗೆ ಯಾರಿಗೂ ಅವಕಾಶ ಇರಲ್ಲ. ಟೋಟಲ್ 392 ಕಂಬಗಳು ಬರುತ್ತೆ ನಾವು ನೋಡ್ತಿದ್ದೀವಲ್ಲ. ಈಗ ನೆಲ ಮಹಡಿಲಿ 160 ಕಂಬ, 1ನೇ ಮಹಡಿ 132 ಕಂಬ, 2ನೇ ಮಹಡಿ ಒಂದು 74ರಿಂದ 100 ಕಂಬ ಬರುತ್ತೆ. ಅದರಲ್ಲಿ 6 ಡಜನ್ ಪಿಲ್ಲರ್ಗೆ ದೇವ್ರುಗಳನ್ನ ಕೆತ್ತನೆ ಮಾಡ್ತಾರೆ. 6 ಡಜನ್ ಅಂದರೆ ಸುಮಾರು 72 ಕಂಬಗಳಿಗೆ ದೇವ್ರುಗಳನ್ನ ಕೆತ್ತನೆ ಮಾಡ್ತಾರೆ. ಅದೇ ಲಾಸ್ಟಲ್ಲಿ ಗೋಪುರ ನೋಡ್ತೀವಲ್ಲ, ಲಾಸ್ಟ್ ಆ ಗೋಪುರದ ಎತ್ತರ ಬಂದ್ಬಿಟ್ಟು 161 ಅಡಿ ಎತ್ತರ ಇದೆ. ದೇವಸ್ಥಾನದ ಗೋಪುರದ ಎತ್ತರ 161 ಎತ್ತರ ಇದೆ. ದೇವಸ್ಥಾನದ ಉದ್ದ 380 ಅಡಿ ಉದ್ದ ಇದೆ. ಅಗಲ 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ. ಇದನ್ನ 1000 ವರ್ಷ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಯಾವುದೇ ಮಳೆ ಗಾಳಿ ಭೂಕಂಪ ಬಂದರೂ ಸಹ ಅಲ್ಗಾಡಬಾರ್ದು. ಅದೇ 1000 ವರ್ಷ ರಿಪೇರಿಗೂ ಸಹ ಬರಬಾರ್ದು, ಆ ಥರನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದೇವಸ್ಥಾನ ಟೋಟಲ್ ವಿಸ್ತೀರ್ಣ 70 ಎಕರೆಗಿಂತ ಜಾಸ್ತಿ ಇದೆ. ನಮ್ಮ ಅಯೋಧ್ಯೆ ರಾಮ ಮಂದಿರ ಆಗಿರೋದು 2.77 ಎಕರೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ಕನ್ಸ್ಟ್ರಕ್ಟ್ ಆಗಿದೆ. ನಾವು ಒಂದು ರೌಂಡ್ ಅಯೋಧ್ಯೆ ರಾಮ ಮಂದಿರ ಪ್ರದಕ್ಷಿಣೆ ಬರಬೇಕು ಅಂದರೆ ಸುಮಾರು 750 ಮೀಟರ್, ಸುಮಾರು 3/4 ಕಿಲೋಮೀಟರ್ ಬೇಕು ನಾವು ಪ್ರದಕ್ಷಿಣೆ ಬರಬೇಕು ಅಂದರೆ. ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಋಷಿಮುನಿಗಳು ಮತ್ತು ಪಾತ್ರಧಾರಿಗಳು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳಾಗಿರ್ಬೋದು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದರಾಜ, ದೇವಿ ಅಹಲ್ಯ ಆಗಿರ್ಬೋದು. ಅದೇ ರೀತಿ ದೇವರುಗಳು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣಪತಿ ಆಗಿರ್ಬೋದು, ಹನುಮಂತ ದೇವರಾಗಿರ್ಬೋದು, ವಿಷ್ಣು ದೇವರಾಗಿರ್ಬೋದು, ಶಿವ ಆಗಿರ್ಬೋದು, ಮಾತೆ ಭಗವತಿ ಅಮ್ಮನವರು, ಅನ್ನಪೂರ್ಣೇಶ್ವರಿ ಮತ್ತು ಸೂರ್ಯ ದೇವನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೂರ್ಯವಂಶದವನೇ ರಾಮರಿಂದ ಸೂರ್ಯ ದೇವನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡೋಂಗೂ ಸಹ ಮಾಡಿರೋದು ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಮಾತ್ರನೇ. ಇಷ್ಟೊತ್ತು ಕೇಳಿದಕ್ಕೆ ಹನುಮಂತನ ಪರವಾಗಿ ಧನ್ಯವಾದಗಳು. ಜೈ ಶ್ರೀರಾಮ್. ನನ್ನ ಹೆಸರು ವಿನಯ್ ರಾಮ್ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು ಬಿದ್ರೆ, ಕರ್ನಾಟಕ. ಜೈ ಶ್ರೀರಾಮ್.
ಈಗ ಇದನ್ನು ನಾವು ನೋಡ್ತಾ ಇದ್ದೇವೆ, ಈಗ ನೋಡುವಾಗ ಇಷ್ಟೇ ಅಂತ ಕಾಣಿಸ್ತದೆ. ನಿಮ್ಗೆ ಎಷ್ಟು ದಿನ ಬೇಕಾಯಿತು ಇದಿಷ್ಟು? ನೋಡಿ ಮ್ಯಾಮ್, ಇದು ಮಾಡೋದಕ್ಕೆ ಸುಮಾರು 3 ತಿಂಗಳು ಬೇಕಾಗಿತ್ತು. ನೋಡಿ, ಇದು ಪ್ರತಿ 1.5 ತಿಂಗಳಿಗೆ ಒಂದ್ಸತಿ ನಾವು ಇದನ್ನ ಚೇಂಜಸ್ ಮಾಡ್ತಾ ಇರ್ಬೇಕು. ನಾವು ಬಟ್ಟೆ ಹೆಂಗೆ ಕೊಳೆ ಆಗುತ್ತೆ ಅದೇ ಇದು ಲೇಸ್ಗಳು ಸಹ ಕೊಳೆ ಆಗ್ತಾನೆ ಇರುತ್ತೆ. ಅಲ್ಲೇ ನಾವು ಲುಕ್ಕು ಬರಲ್ಲ ನಮಗೆ. ಒಂದು ನೋಡಿದ ತಕ್ಷಣ ನಮಗೆ ಅವತ್ತಿ ರಾಮನ ಕಾಲದಲ್ಲಿ ರಾಮ ಇದೇ ಥರ ಇದ್ದಂತ ಪ್ರತಿಯೊಬ್ಬರಿಗೂ ಸಹ ಅನ್ಸುತ್ತೆ. ನೋಡಿ, ಎಷ್ಟೋ ಜನ ಬಂದು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ, ನಮ್ಗೆ ಅಯೋಧ್ಯೆ ದರ್ಶನ ಇಲ್ಲೇ ಮಾಡಿಸಿದ್ರ ಅಂತ ಹೇಳಿದ್ದಾರೆ. ಮತ್ತು ಎಷ್ಟೋ ಜನ ಮಕ್ಕಳು ಬಂದ್ಬಿಟ್ಟು ನಾವು ಅಯೋಧ್ಯೆ ಇದು ನೋಡಿದ ತಕ್ಷಣ ಅವ್ರಿಗೆ ನಾನು ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದೊಂದು ಪ್ರೇರಣೆ ಕೊಟ್ಟಿದೆ. ಅಂದರೆ ಇದು ಮಾಡೋದಕ್ಕೆ ಸುಮಾರು 2.5 3 ತಿಂಗಳು ಆಯಿತು ಮ್ಯಾಮ್. ಇದು ನಾವು ಇದನ್ನು ಮೆಟೀರಿಯಲ್ಸ್ ಏನಪ್ಪ ಅಂದರೆ ಇದು ಒಂದೇ ಮೆಟೀರಿಯಲ್ಸಿಂದ ಮಾಡಿದ್ದಲ್ಲ. ಇದು ಸುಮಾರು ಎಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡಿ, ಅಂದರೆ ವುಡ್ ಆಗಿರ್ಬೋದು, ವುಡ್ ಪೌಡರ್ ಆಗಿರ್ಬೋದು, ವುಡ್ ಸ್ಟಿಕ್ ಆಗಿರ್ಬೋದು, ಥರ್ಮೋಕೋಲ್ ಆಗಿರ್ಬೋದು, ಫೋಮ್ ಬೋರ್ಡ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು. ನೋಡಿ, ಎಲ್ಲ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ಬಿಟ್ಟು ಮಾಡಿ ಹೆಂಗೆ ನಾವು ಪಲಾವ್ಗೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಟೇಸ್ಟ್ ಆಗಿರೋ ತಿಂತೀವೋ ಅದೇ ಥರ ಇದು ಒಂಥರ ಎಲ್ಲದೂ ಮಿಕ್ಸ್ ಆಗಿದೆ ಮ್ಯಾಮ್. ಇದು ನಿಮಗೆ ಹೇಗೆ ಐಡಿಯಾ ಬಂತು ಇದು ಮಾಡಬೇಕು ಅಂತ? ಇದು ನಮ್ಮ ಬೈ ಬರ್ತ್ ಆರ್ಟಿಸ್ಟ್. ನೋಡಿ, ಜೀವನದಲ್ಲಿ ನಾನು ಅಸಿಸ್ಟೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ, ಸಹಾಯಕ ಶಿಕ್ಷಕನಾಗಿ. ಒಂದು ಭಕ್ತಿ ಅದ್ರ ಜೊತೆಗೆ ಕಲೆ, ಭಕ್ತಿ, ಒಂದು ಅನುಗ್ರಹ, ಅದು ಬೈ ಬರ್ತ್ ಆರ್ಟಿಸ್ಟ್. ಎಲ್ಲೂ ಕಲ್ತಿದ್ದಲ್ಲ, ದೇವ್ರು ಕೊಟ್ಟ ಒಂದು ವರ ಇದು. ಅದ್ರ ಜೊತೆ ಭಕ್ತಿ ಅನ್ನೋದಿತ್ತು ನಿಮ್ಮ ಒಳಗಡೆ ಇರೋ ಭಕ್ತಿನ ನೀವು ತೋರಿಸಿ ಅಂತೇಳಿ ಒಂದು ಹಾಡಿನ ಮುಖಾಂತರ ತೋರಿಸ್ಬೋದು. ನಂಗೆ ಹಾಡು ಹೇಳಕ್ಕೆ ಬರಲ್ಲ, ಬಟ್ ಕಲೆನದು ಕೊಟ್ಟಿಯಾನೆ. ನಮ್ಮೊಳಗಡೆ ಭಕ್ತಿನ ತೋರಿಸ್ಬೇಕು ಅಂದರೆ ಒಳಗಡೆ ದೇವ್ರು ನೋಡಿದಾಗ ನೀವು ಅನ್ಕೋಬೋದು ಇವರಲ್ಲಿ ನಾವೆಲ್ಲ ಎಷ್ಟು ಭಕ್ತಿ ಇದೆ ಅಂತ ಅನ್ಕೊಂಡ್ರೆ ಪ್ರತಿಯೊಬ್ಬರು ದೇವ್ರು ನೋಡಿದಾಗ ಆ ಒಂದು ಕಣ್ಣಲ್ಲಿ ನೀರು ಬಂದು ನಮಸ್ಕಾರ ಅಂತ ಖಂಡಿತ ಮಾಡಿದ್ದಾರೆ. ಮತ್ತು ಅನುಗ್ರಹನೂ ಮಾಡಿದ್ದಾನೆ. ಏಕೆಂದರೆ 95 ನಿರಂತರ ಪ್ರದರ್ಶನ ಕಂಡಿರೋದು. ನನ್ನ ಮನೆಗೆ ಹೋಗಿ 3 ವರ್ಷ ಆಯಿತು. ಹತ್ರ 100ರಲ್ಲಿ 1% ಮನೆಗೆ ಹೋಗಿದ್ದೀನಿ. ಅದರಿಂದ ಒಂದು ಪ್ರದರ್ಶನ ಕಂಡು ಮನೆಗೆ ಹೋಗೋದಲ್ಲ. ಇದು 2022ರಲ್ಲಿ ಮನೆ ಬಿಟ್ಟಿದ್ದು ನಾನು. 3 ವರ್ಷ ಆಯಿತು ನಿರಂತರ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀನಿ. ನಿರಂತರ ಮಾಡಬೇಕು ಅಂದರೆ ಖಂಡಿತ ರಾಮನ ಅನುಗ್ರಹ ಆಗಿರಲೇಬೇಕು. ಎಷ್ಟೋ ಕಡೆ ಮಳೆ ಗಾಳಿಯಿಂದಲೂ ನಾನು ಮುಂದೆ ಬಂದು ನೋಡಿ, ನಾವು ಭಟ್ಕಳ, ಹೊನ್ನಾವರ, ಕುಮಟಾ, ಕುಂದಾಪುರ ಅಲ್ಲೆಲ್ಲ ಮಾಡಿದಾಗ ಸುಮಾರು 2-3 ತಿಂಗಳು ಕಂಟಿನ್ಯೂಸ್ ಮಾಡಿರುತ್ತೆ. ಅದೆಲ್ಲ ಫಂಗಸ್ ಆಗಿತ್ತು ನಮ್ಮದು. ಲಾಸ್ಟ್ ಇಯರ್ ಭಟ್ಕಳದಲ್ಲೆಲ್ಲ ಮಾಡಿದಾಗ ಅದು ಮಾಯಿಶ್ಚರ್ ಥರ ಬರುತ್ತೆ ನೋಡಿ. ಅದು ಆ ಮಾಯಿಶ್ಚರ್ ಮೇಲೆ ಬಿದ್ದು ಫಂಗಸ್ ಆಗಿ ಎಲ್ಲ ಇನ್ನೇನು ಬೂಸ್ಟ್ ಬಂದಿತ್ತು. ಆ ಒಂದು ಹೋಗೋಂಥ ಸಂದರ್ಭ ಸಹ ಮತ್ತೆ ಅದನ್ನು ರೆಡಿ ಮಾಡಿ ಇವತ್ತು ಸಹ ಹೆಂಗಾಗಿರಂಗೆ ಮಾಡಿದ್ದೀನಿ ಅಂದರೆ ಆ ಒಂದು ದೇವರ ಅನುಗ್ರಹ ಇರಲೇಬೇಕು ಅನ್ನೋದಿರುತ್ತೆ. ಆಮೇಲೆ ಬಿಜಾಪುರ, ಗುಲ್ಬರ್ಗ ಆ ಕಡೆ ಎಲ್ಲ ಹೋದಾಗ ನಮಗೆ ಅದು ತುಂಬ ಬಿಸಿ ವಾತಾವರಣ. ಅಲ್ಲಿ ಊಟ ತಿಂಡಿ ಎಲ್ಲ ತುಂಬ ಖಾರ ಎಲ್ಲ ಇರುತ್ತೆ. ಬಟ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ನಾವು. ಹಂಗೆ ಬೇಕು ಹಿಂಗೆ ಬೇಕು ಅಂತಲ್ಲ. ಮತ್ತು ಅನುಗ್ರಹ ಇದ್ದರೆ ಮಾತ್ರ ಖಂಡಿತ ದೇವ್ರು ನಮ್ಮನ್ನ ಕಷ್ಟ ಎಲ್ಲರಿಗೂ ಬರುತ್ತೆ, ನನಗೂ ಬರುತ್ತೆ. ಬಟ್ ನಮ್ಗೆ ಅದು ಪಾಠ ಅಂತ ಕಲಿತ್ರೆ ಮುಂದಕ್ಕೆ ಹೋಗ್ಬೋದು ನಾವು. ಇಲ್ಲ ಅಂದರೆ ನಾವು ಅಲ್ಲೇ ಕುಸಿದು ಬೀಳ್ತೀವಿ. ಇವತ್ತು ಸಹ ನಾವು ಗೋವಾ ಇಲ್ಲಿಗೆ ಬರಬೇಕಾದ್ರೆ ತುಂಬ ಹೆಂಗಪ್ಪ ಹೋಗೋದು, ಹೊಸ ಜಾಗ, ಊಟ ತಿಂಡಿ ವ್ಯವಸ್ಥೆ ಮತ್ತು ಭಾಷೆ ಬೇರೆ ಚೇಂಜ್ ಇರುತ್ತೆ ಅಂತ ತುಂಬ ಅಂದ್ಕೊಂಡೆ. ಬಟ್ ದೇವರಿಚ್ಛೆ ಗೊತ್ತಿಲ್ಲ. ಇದೊಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ, ಒಂದು ರಾಮನ ಸನ್ನಿಧಾನದಲ್ಲಿ, ಮತ್ತು ಮೋದಿಜಿಯವರು 77 ಅಡಿ ರಾಮ ಮಂದಿರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಮ ಮಂದಿರನ ಪ್ರದರ್ಶನ ಮಾಡಿರೋದು ಅದು ವಿಶೇಷತೆ. ಮತ್ತು ಗುರುಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪಾಪ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರದರ್ಶನ ಮಾಡಿ ಅಂತ. ಇದು ಯಾವುದೇ ಒಂದು ಕಮರ್ಷಿಯಲ್ ಅಲ್ಲ, ಇದೊಂದು ಸೇವಾ ರೂಪದಲ್ಲಿ ಮಾಡ್ತಾ ಬರ್ತಾ ಇದೆ. 22ರಲ್ಲಿ ಅವಾಗ ಇನ್ನೂ ರಾಮ ಮಂದಿರ ಆಗಿರಲಿಲ್ಲ. ಅವಾಗ ಮೋದಿಜಿಯವ್ರದ್ದು ಮತ್ತು ಇವ್ರದ್ದು ಯೋಗಿ ಆದಿತ್ಯನಾಥ್ ಜಿ ಅವ್ರದ್ದು ಸ್ಟೇಜ್ ಬ್ಯಾಕ್ಗ್ರೌಂಡ್ ಫೋಟೋಗಳು ನೋಡಿ ಇದು ಮಾಡಿದ್ದು. ಅವಾಗಲೂ ಡೌಟ್ ಇತ್ತು ನನಗೆ, ಹಿಂಗೆ ಸರಿನೋ ತಪ್ಪೋ ಅಂತ. ಅಂದ್ರೆ ಬಿಲ್ಡಿಂಗ್ ಆಗದೆ ಅದೇ ತರ ಬಿಲ್ಡಿಂಗ್ ಅನ್ನು ನೀವು ರೀಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಅಲ್ಲ? ಕಷ್ಟ. ಮತ್ತೆ ನಾನು ಅಯೋಧ್ಯೆಗೆ ಹೋಗಿಲ್ಲ, ಹೋಗಿಲ್ಲ. ಆದ್ರೂ ಸಹ ಎಷ್ಟೋ ಕಡೆ ಅಯೋಧ್ಯೆಗೆ ಹೋಗಿ ಬಂದಿರೋ ಸಹ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿ, ಅಂದ್ರೆ ಆ ಫೀಲ್ ಬಂದಿದೆ. ಹೋಗಿ ಬಂದಿದ್ದೇವೆ, ನೋಡುವಾಗ ಹಾಗೆ ನಮ್ಗೆ ಕೆತ್ತನೆ ಒಂದು ಮಾಡಿಲ್ಲ. ಬಟ್ ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಆ ಒಂದು ಇದನ್ನ ಹಿಡಿದು ಜೂನಿಯರ್ ರಾಮ ಮಂದಿರ, ಸೀನಿಯರ್. ಒಂದು ಚಿಕ್ಕ ಮಗು ಯಾವ ಥರ ಇರಬೇಕು ಆ ಥರ ಇದೆ, ಅದು ದೊಡ್ಡ ಮಗು ಯಾವ ಥರ ಇರಬೇಕು ಆ ಥರ ಇದೆ. 21 ವರ್ಷದ ಮಗು ನೋಡಬೇಕು ಅಂದ್ರೆ ಅಯೋಧ್ಯೆಗೆ ಹೋಗಿ, ಒಂದು 10 ರಿಂದ 11 ವರ್ಷದ ಮಗು ನೋಡಬೇಕು ಅಂದ್ರೆ ನಾವು ಇಲ್ಲಿಗೆ ನೋಡಿ ಅಂತ ಹೇಳ್ತಿರ್ತೀನಿ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. मस्त जन हाजेद्र रबुनु हात जोडसून पांय पडलास तशीची मस्त जनक अयोध्ये गेलल तिथलेची खुश मिळालस. असल एक कलाकृती कैदव पळल तेदना ತಂಗಿಲ ವಚ್ಚುನ್ एक 4 उत्तर उलोक तेदना ते कलाकारक खुश जाता तशी प्रोत्साह दिलल वरी जाता. मुखारी मस्त असले कलाकृती आमका पळोवचे मेळता म्हणून सांगताची. हांगाक हे व्हिडिओ हांव मुक्ताय करतास. मुखारची व्हिडिओ अंतू मेळता. धन्यवाद.